ದುಡ್ಡಿನ ಅವಶ್ಯಕತೆ ಒಬ್ಬನ ಕೈಯಲ್ಲಿ ಏನೇನು ಮಾಡಿಸುತ್ತೆ ಅನ್ನೋದಕ್ಕೆ ಈ ಕಥೆಯೇ ಸಾಕ್ಷಿ. ಬಿಸ್ನೆಸ್ ದೊಡ್ಡ ಮಟ್ಟಕ್ಕೆ ತರಬೇಕು ಅಂತ ಅನ್ಕೊಂಡಿದ್ದ ಈತನಿಗೆ ಬ್ಯಾಂಕ್ನವರ ಒಂದು ನಿರ್ಧಾರದಿಂದ ಇವತ್ತು ಇವನ ಜೊತೆಗೆ ಮತ್ತೈವರ ಕೈಗೆ ಕೋಳ ಬಿದ್ದಿದೆ. ನ್ಯಾಮತಿ SBI ಬ್ಯಾಂಕ್ ಕಳ್ಳತನ ಕೇಸಿಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದ್ದು, ಕಬ್ಬಿಣದ ಕಡಲೆ ನಿಂತಿದ್ದ ಪ್ರಕರಣವನ್ನು ಪೊಲೀಸರು ಕೊನೆಗೂ ಭೇದಿಸಿದ್ದಾರೆ. ಇಲ್ಲಿ ಮಾಂಗಲ್ಯ ಸರಗಳ ಸರಮಾಲೆ ಎದ್ದು ಕಾಣ್ತಾ ಇದೆ. ಚಿನ್ನದ ಸರ, ನೆಕ್ಲೆಸ್, ಇದೇನು ಜ್ಯುವೆಲರಿ ಶಾಪಾ ಅಥವಾ ದಾವಣಗೆರೆ SP ಆಫೀಸಾ ಗೊತ್ತಿಲ್ಲ. ಇಷ್ಟೊಂದು ಚಿನ್ನವನ್ನ ಕದ್ದವರು ಯಾರು ಅಂತ ತಲೆಗೆ ಹುಳ ಬಿಟ್ಕೊಂಡಿದ್ರೆ ನಿಮ್ ತಲೆಗೆ ಅದರ ಸೂತ್ರಧಾರಿಗಳು ಇವರೇ ನೋಡಿ. ನ್ಯಾಮತಿ SBI ಬ್ಯಾಂಕ್ ಕಳ್ಳತನ ಪ್ರಕರಣಕ್ಕೆ ರೋಚಕ ಟ್ವಿಸ್ಟ್. ಸಾಲ ಕೊಡಲು ನಿರಾಕರಣೆ, ಬ್ಯಾಂಕನ್ನೇ ದೋಚಿದ ಕಳ್ಳರು. 2024 ಅಕ್ಟೋಬರ್ 26ನೇ ತಾರೀಕು ದಾವಣಗೆರೆ ಜಿಲ್ಲೆ ನ್ಯಾಮತಿ ಪಟ್ಟಣದಲ್ಲಿರೋ SBI ಬ್ಯಾಂಕ್ನಲ್ಲಿ ಊಹಿಸಲಾರದ ಘಟನೆಯೊಂದು ನಡೆದಿತ್ತು. ಥೇಟ್ ಫಿಲ್ಮ್ ಸ್ಟೈಲ್ನಲ್ಲೇ ದರೋಡೆಕೋರರು ಬ್ಯಾಂಕ್ನ ದೋಚಿ ಪರಾರಿಯಾಗಿದ್ರು. ಈ ಘಟನೆ ನಡೆದೆ ಸುಮಾರು 6 ತಿಂಗಳಾಯಿತು. 22 kg ಚಿನ್ನ ಕದ್ದು ತಲೆಮರೆಸಿಕೊಂಡಿದ್ದ ಆರೋಪಿಗಳು ಕೊನೆಗೂ ಪೊಲೀಸರ ಕೆಡ್ಡಾಗೆ ಬಿದ್ದಿದ್ದಾರೆ. ಕದಿಮರು ಬ್ಯಾಂಕ್ ದೋಚಲು ಕೊಟ್ಟಿರೋ ಕಾರಣವೇ ಇಂಟ್ರೆಸ್ಟಿಂಗ್ ಇದೆ. ಆರೋಪಿ ವಿಜಯ್ ಕುಮಾರ್ ನ್ಯಾಮತಿಯಲ್ಲಿ ಇಟ್ಕೊಂಡಿದ್ದ ಬೇಕರಿ ಉದ್ಯಮವನ್ನ ಉನ್ನತ ಮಟ್ಟಕ್ಕೆ ಏರಿಸೋದಕ್ಕೆ ಸಾಲಕ್ಕಾಗಿ SBI ಬ್ಯಾಂಕ್ಗೆ ಅರ್ಜಿ ಹಾಕಿದ್ದ. ಆದರೆ ಕ್ರೆಡಿಟ್ ಸ್ಕೋರ್ ಕಡಿಮೆ ಇರೋದ್ರಿಂದ ಬ್ಯಾಂಕ್ನಲ್ಲಿ ಸಾಲದ ಅರ್ಜಿಯನ್ನ ವಜಾಗೊಳಿಸಿದ್ರು. ಇದರಿಂದ ಕಂಗೆಟ್ಟ ವಿನಯ್ ಬ್ಯಾಂಕ್ ದರೋಡೆ ಮಾಡಲು ಪ್ಲಾನ್ ಮಾಡಿದ್ದ. ಸಿನಿಮಾ, ವೆಬ್ ಸೀರೀಸ್, ಯೂಟ್ಯೂಬ್ ವಿಡಿಯೋ ನೋಡಿ ದರೋಡೆಗೆ ಸ್ಕೆಚ್ ಹಾಕಿದ್ದ. ಅದೇ ರೀತಿ ಬ್ಯಾಂಕ್ ಹಿಂದೆ ಕಾಡು ರೀತಿ ಇದ್ದ ದರೋಡೆಗಾಗಿ ಆರೋಪಿಗಳು 4 ಕಿಲೋಮೀಟರ್ ನಡೆದುಕೊಂಡು ಬಂದಿದ್ರು. ಮುಖ್ಯ ದ್ವಾರ ಒಡೆದು ಒಳನುಗ್ಗಿ ಗ್ಯಾಸ್ ಕಟ್ಟರ್ ಬಳಸಿ ಬರೋಬ್ಬರಿ 22 kgಗೂ ಅಧಿಕ ಚಿನ್ನಾಭರಣವನ್ನ ಕದ್ದು ದೋಚಿದ್ರು. ಎಷ್ಟು ಬುದ್ಧಿವಂತಿಕೆಯಿಂದ ಚಾಕಚಕ್ಯತೆಯಿಂದ ಕೆಲಸ ಮಾಡಿದ್ದಾರೆ ಅಂದ್ರೆ ಯಾರು ಕೂಡ ಮೊಬೈಲ್ ಫೋನನ್ನು ಯೂಸ್ ಮಾಡಿಲ್ಲ. ಎಲ್ಲೆಲ್ಲಿ CCTV ಇದೆ ಅಂತ ಗೊತ್ತಿದೆ, ಆ CCTV ಇರುವಂತಹ ಮಾರ್ಗವನ್ನು ಬದಲಾಯಿಸಿ ಅವರು ಬಂದಿದ್ದಾರೆ. ಅವರು ಇಡೀ ಇಕ್ವಿಪ್ಮೆಂಟ್ಸನ್ನು ಸುಮಾರು 2 ರಿಂದ 2.5 ಕಿಲೋಮೀಟರ್ ಕ್ಯಾರಿ ಮಾಡಿದ್ದಾರೆ. ಎಲ್ಲಿ ಸುಳಿವು ಸಿಗ್ತದೆ ಅಂತ ಇಡೀ ಇಕ್ವಿಪ್ಮೆಂಟ್ಸಲ್ಲಿ ಒಂದು ಸಣ್ಣ ಹ್ಯಾಂಡ್ ಗ್ಲೌಸು ಕೂಡ ಬಿಟ್ಟಿಲ್ಲ. ಅವರು ತೆಗೆದುಕೊಂಡು ಹೋಗಿ ಮಾಯ ಆಗ್ತಾರೆ. ಆ ಸವಾಲನ್ನು ಸ್ವೀಕರಿಸಿದ ದಾವಣಗೆರೆ ಪೊಲೀಸರು ಇವತ್ತು ಅದನ್ನು ಪತ್ತೆ ಹಚ್ಚಿದ್ದಾರೆ. ಈ ಒಂದು ಪತ್ತೆ ಕಾರ್ಯ ಅಪರೂಪದಲ್ಲಿ ಅಪರೂಪದ ಪತ್ತೆ ಕಾರ್ಯ, ರೇರೆಸ್ಟ್ ಆಫ್ ರೇರ್. ಇದನ್ನು ಪರಿಗಣಿಸಿ ನಮ್ಮ ಮಾನ್ಯ ಗೃಹ ಸಚಿವರು ಇಡೀ ತಂಡಕ್ಕೆ ಅಪ್ರಿಷಿಯೇಟ್ ಮಾಡಿ ನಗದು ಬಹುಮಾನವನ್ನು ಕೊಡೋದಲ್ಲದೆ ಈ ಟೀಮ್ನ 10 ಜನಕ್ಕೆ ಮುಖ್ಯಮಂತ್ರಿಗಳ ಚಿನ್ನದ ಪದಕವನ್ನು ಕೊಟ್ಟಿದ್ದಾರೆ. ಕದ್ದಿರೋ ಚಿನ್ನವನ್ನ ಇಲ್ಲಿ ಕಾಣ್ತಿರೋ ತಮಿಳುನಾಡಿನ ಮದುರೈನಲ್ಲಿರುವ ಬಾವಿಯೊಂದರಲ್ಲಿ ಮುಚ್ಚಿಟ್ಟಿದ್ರು. ಇದು ಸಾಲದು ಅಂತ ಕಳ್ಳತನಕ್ಕೆ ಗಡಿ ಚೌಡಮ್ಮಗೆ ದರೋಡೆಕೋರರು ಅಷ್ಟದಿಗ್ಬಂಧನ ಪೂಜೆ ಮಾಡಿಸಿದ್ರು ಅನ್ನೋದು ತಿಳಿದು ಬಂದಿದೆ. ಇಷ್ಟು ದಿನ ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸಿ ಯಾಮಾರಿಸ್ತಾ ಇದ್ದ 6 ಜನ ಕಳ್ಳರನ್ನ ಪೊಲೀಸರು ಬಂಧಿಸಿದ್ದಾರೆ. ತಮಿಳುನಾಡು ಮೂಲದ ವಿಜಯ್ ಕುಮಾರ್, ಅಜಯ್ ಕುಮಾರ್ ಮತ್ತು ಪರಮಾನಂದ ಹಾಗೂ ನ್ಯಾಮತಿ ಮೂಲದ ಮಂಜುನಾಥ್ ಹಾಗೂ ಹೊನ್ನಾಳಿಯವರಾದ ಅಭಿಷೇಕ, ಚಂದ್ರುವನ್ನ ಅರೆಸ್ಟ್ ಮಾಡಿದ್ದಾರೆ. ಬಂಧಿತ ಆರೋಪಿಗಳಿಂದ ಕಳ್ಳತನವಾಗಿದ್ದ 22 kg ಚಿನ್ನದಲ್ಲಿ 13 ಕೋಟಿ ಮೌಲ್ಯದ 17 kg ಚಿನ್ನವನ್ನ ರಿಕವರಿ ಮಾಡಲಾಗಿದೆ. ಅರೆಸ್ಟ್ ಆಗಿರೋ ಆರೋಪಿಗಳು ಇದೇ ಮೊದಲ ಬಾರಿಗೆ ದರೋಡೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆಂದು ಮೇಲ್ನೋಟಕ್ಕೆ ಕಂಡುಬಂದಿದೆ. ಆದರೆ ಮಾರ್ಚ್ 15ರ ಮಧ್ಯರಾತ್ರಿ ಹೊನ್ನಾಳಿಯ ಅರಭಘಟ್ಟ ಬಳಿ ದರೋಡೆಗೆ ಹೊಂಚು ಹಾಕ್ತಿದ್ದವರ ಮೇಲೆ ಫೈರಿಂಗ್ ನಡೆಸಿ ಸೆರೆ ಹಿಡಿದಿದ್ದ ಉತ್ತರ ಪ್ರದೇಶದ ದರೋಡೆಕೋರರ ಗುಂಪಿಗೂ ಇವರಿಗೂ ನಂಟಿದೆಯಾ ಅನ್ನೋದರ ಬಗ್ಗೆ ತನಿಖೆ ಮುಂದುವರೆದಿದೆ. ಅದೇನೇ ಇರಲಿ, ಸಾಲ ನೀಡೋಕೆ ಲಂಚ ಕೇಳಿದ್ರು, ಅರ್ಜಿ ರಿಜೆಕ್ಟ್ ಮಾಡಿದ್ರು ಅಂತ ಅಡ್ಡದಾರಿ ಹಿಡಿದವರು ಈಗ ಕಂಬಿ ಹಿಂದೆ ನಿಲ್ಲುವಂತಾಗಿದೆ. ಮಹಾದೇವ್, ದಾವಣಗೆರೆ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.